ಸ್ನೇಹಿತರೆ, ಈ ಒಂದು ಪ್ರಧಾನ ಮಂತ್ರಿಗಳ ಉದ್ಯೋಗ ಸೃಜನಾ ಯೋಜನೆ ಅಂದ್ರೆ PMEGP ಯೋಜನೆ ಅಂದ್ರೆ ನಿಮ್ಗೆ ಹಲವಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಈ ಒಂದು PMEGP ಯೋಜನೆಯಲ್ಲಿ ಹಲವಾರು ಜನರು ಇದರಿಂದ ಈ ಒಂದು ಸಾಲಗಳನ್ನ ತಗೊಂಡು ಹೊಸದಾಗಿ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು PMEGP ಅಂದ್ರೆ ಈ ಒಂದು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅನ್ಬಿಟ್ಟು ಇದ್ರಲ್ಲಿ ನಿಮ್ಗೆ 5 ಲಕ್ಷದವರೆಗೆ ಸಾಲನ ಕೊಡ್ತಿರುವಂತದ್ದು. ಈ 5 ಲಕ್ಷ ಸಾಲ ಕೊಟ್ಟಂತ ಸಂದರ್ಭಗಳಲ್ಲಿ ನಿಮ್ಗೆ 35% ವರೆಗೂ ಕೂಡ ನಿಮ್ಗೆ ಸಬ್ಸಿಡಿಯನ್ನು ಕೂಡ ಕೊಡ್ತಾರೆ ಸರ್ಕಾರದಿಂದ. ಆ ಒಂದು ಸಾಲನ ತಗೊಂಡು ನೀವು ಹೊಸದಾಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗುತ್ತೆ. ಅಂದ್ರೆ ಹೊಸದಾದ ಒಂದು ಬಿಸ್ನೆಸ್ ಗಳನ್ನ ನೀವು ಶುರು ಮಾಡಬೇಕಾಗುತ್ತೆ. ಅದು ಯಾವುದೇ ಒಂದು ಸಣ್ಣ ಬಿಸ್ನೆಸ್ ಆಗಿರ್ಬೋದು ಅಥವಾ ದೊಡ್ಡ ಬಿಸ್ನೆಸ್ ಆಗಿರ್ಬೋದು, ಅದನ್ನ ನೀವು ಶುರು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು 5 ಲಕ್ಷದವರೆಗೆ ನೀವು ಸಾಲನ ತಗೋಬಹುದು. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ಫೇಸ್ಬುಕ್ ಅಲ್ಲಿ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಕೂಡ ಫಾಲೋ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು PMEGP ಯೋಜನೆಯಲ್ಲಿ ಹೇಗೆ 5 ಲಕ್ಷ ರೂಪಾಯಿ ಸಾಲನ ಕೊಡ್ತಾರೆ, ಇದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ಮತ್ತೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಇವಾಗ ಮೊದಲನೇದಾಗಿ ಈ ಒಂದು PMEGP ಯೋಜನೆಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂದ್ರೆ ಎಲಿಜಿಬಿಲಿಟಿ ಏನೇನೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅರ್ಜಿದಾರನು ಭಾರತೀಯ ನಾಗರಿಕನಾಗಿರ್ಬೇಕಾಗುತ್ತೆ. ಕನಿಷ್ಠ 18 ವರ್ಷ ವಯಸ್ಸು ಇರ್ಬೇಕಾಗುತ್ತೆ. ಅಂದ್ರೆ ಕನಿಷ್ಠವಾಗಿ ನಿಮ್ಗೆ 18 ವರ್ಷ ಆಗಿರ್ಬೇಕಾಗುತ್ತೆ. ಅಂತವ್ರು ಇದಕ್ಕೆ ಅರ್ಜಿನ ಹಾಕ್ಬಹುದು.